ಅವರು ಇಂಜುರಿಯಿಂದ ಇನ್ನೂ ರಿಕವರ್ ಆಗಿಲ್ಲ. ಸೊ ಇವತ್ತಿನ ಮ್ಯಾಚಲ್ಲಿ ಕೂಡ ಬೆಥೆಲ್ ಅವರೇ ಕಂಟಿನ್ಯೂ ಆಗ್ತಾರೆ. ಬಟ್ ಆರ್ ಸಿ ಬಿ ಅವರು ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡಿದ್ರೆ ಜೇಕಬ್ ಡಫಿ ಮತ್ತು ಹೇಸಲ್ವುಡ್ ಇಬ್ಬರೂ ಪ್ಲೇಯಿಂಗ್ 11 ಆಡಿಸ್ಬೋದು. ಹೇಗೆ ಅಂತ ಕೇಳ್ತೀರಾ? ಲೆಟ್ಸ್ ಸೇ ಆರ್ ಸಿ ಬಿ ಅವರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅವಾಗ ನಾನು ಈ ಪ್ಲೇಯಿಂಗ್ 11 ಸ್ಟಾರ್ಟ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ರೊಮಾರಿಯೋ ಶೆಪರ್ಡ್ ಅವ್ರನ್ನ ಸ್ಟಾರ್ಟಿಂಗ್ 11 ಹಾಕಿಲ್ಲ. ಅಕಸ್ಮಾತ್ ಆರ್ ಸಿ ಬಿ 16-17 ಓವರ್ ಒಳಗೆ 6 ವಿಕೆಟ್ ಕಳ್ಕೊಂಡ್ರೆ ಅವಾಗ ನಾವು ರೊಮಾರಿಯೋ ಶೆಪರ್ಡ್ ಅವ್ರನ್ನ ಇಂಪ್ಯಾಕ್ಟ್ ಸಬ್ ಆಗಿ ಒಳಗೆ ಕರ್ಕೊಬರ್ಬೋದು, ದೇವದತ್ ಅಥವಾ ಬೆಥೆಲ್ನ ಕೂರಿಸಿ. ಬಟ್ ನೀವು ಲಾಸ್ಟ್ 7 ಮ್ಯಾಚಸ್ ಅಬ್ಸರ್ವ್ ಮಾಡಿದ್ರೆ ರೊಮಾರಿಯೋ ಶೆಪರ್ಡ್ ಅವ್ರ ಬ್ಯಾಟಿಂಗ್ ಅವಶ್ಯಕತೆ ಆರ್ ಸಿ ಬಿಗೆ ಬಂದಿದ್ದೇ 2 ಮ್ಯಾಚಸ್ಸಲ್ಲಿ, RR ಮತ್ತು DC ಮೇಲೆ. ಮಿಕ್ಕಿರೋ 5 ಮ್ಯಾಚಸ್ಸಲ್ಲಿ ಕೂಡ ಶೆಪರ್ಡ್ ಅವ್ರ ಬ್ಯಾಟಿಂಗ್ ಅವಶ್ಯಕತೆನೇ ಆರ್ ಸಿ ಬಿಗೆ ಇರಲಿಲ್ಲ. ಆ್ಯಂಡ್ ನನ್ನ ಪ್ರಕಾರ ಮೋಸ್ಟ್ ಆಫ್ ದ ಟೈಮ್ ಇದೇ ಆಗೋದು. ಆರ್ ಸಿ ಬಿ 19th ಓವರ್ ತನಕ 6 ವಿಕೆಟ್ ಕಳ್ಕೊಳ್ಳಿಲ್ಲ ಅಂದರೆ ನಮಗೆ ರೊಮಾರಿಯೋ ಶೆಪರ್ಡ್ ಅವ್ರನ್ನ ಆಡಿಸೋದೇ ಬೇಕಾಗಿಲ್ಲ. ಇಂಪ್ಯಾಕ್ಟ್ ಸಬ್ ಆಗಿ ಜೇಕಬ್ ಡಫಿ ಅವ್ರನ್ನ ಕರ್ಕೊಂಡ್ಬಂದು ಬೌಲಿಂಗ್ ಮಾಡಿಸ್ಬೋದು. ಅವಾಗ ನಮಗೆ 6 ಜನ ಪ್ರಾಪರ್ ಬೌಲರ್ ಸಿಗ್ತಾರೆ ಪ್ಲೇಯಿಂಗ್ 11. ಬಟ್ ಇದು ವರ್ಕ್ ಆಗೋದು ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಮಾತ್ರ. ನಿಮ್ಮ ಪ್ರಕಾರ ಹೇಗೆ ಅನಿಸ್ತು ಐಡಿಯಾ? DK ಮತ್ತು ಆ್ಯಂಡಿ ಫ್ಲವರ್ ಕೂಡ ಇದೇ ಥರ ಥಿಂಕ್ ಮಾಡ್ತಾರಾ ನೆಕ್ಸ್ಟ್ ಮ್ಯಾಚ್ಗೆ? ಕಮೆಂಟ್ ಮಾಡಿ.